ಹಿನ್ನೆಲೆಯಿಂದ ಬಂದದ್ರಿಂದ ಅವರು 101 ಜಾತಿಗಳನ್ನು ಕೂಡ ಸರಿಸಮಾನವಾಗಿ ಸಮತೂಕದಿಂದ ನಡೆಸ್ಕೊಂಡು ಹೋಗಿದ್ದಾರೆ. ನಾನು ಕಂಡಂಗೆ ಅವ್ರು ತವ ಯಾರ್ಯಾರು ಬಗೆಹರಿಸಿದವರಿಗೆ 3 ಸಾರಿ ಮುಖ್ಯಮಂತ್ರಿ ಮಾಡುವಂತ ಪದವಿಯನ್ನು ವಂಚಿಸಿದ್ರು. ಅವರು ಕಣ್ಣೀರು ಹಾಕಿದ್ರು. SM ಕೃಷ್ಣನ್ ಕೊಟ್ಟಂತ ಸಂದರ್ಭದಲ್ಲಿ ಅವರು ಅಧ್ಯಕ್ಷರಾಗಿದ್ರು, ದುಡಿದಿದ್ರು. ಕಾಂಗ್ರೆಸ್ ಅಲ್ಲಿ ಸಂಪ್ರದಾಯ ಅಧ್ಯಕ್ಷರಾದ್ರೆ ನೆಕ್ಸ್ಟ್ ಮುಖ್ಯಮಂತ್ರಿ ಕೊಡಬೇಕು ಅಂತ ಇದೆ. ಹಾಗೇನೆ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸರ್ 3 ಸಾರಿ ಅನ್ಯಾಯ ಮಾಡಿದ್ರು ಪರಮೇಶ್ವರ್ ಸರ್ಗೆ. ಅವ್ರಿಗೆ 2018ರಲ್ಲಿ ಅವ್ರನ್ನ ಕಣದಲ್ಲಿ ಸೋಲಿಸಿದಂತ ವ್ಯಕ್ತಿಗಳು ಇಬ್ರು ಮುಖ್ಯಮಂತ್ರಿ ಆದ್ರು. ಅವ್ರನ್ನ ಕಣದಲ್ಲಿ ಕಾಲೆಳಿಸಿ ಪರಮೇಶ್ವರ್ ಸರ್ ಅತ್ಯಂತ ನಿಷ್ಠೆ ಪ್ರಾಮಾಣಿಕತೆಯಿಂದ ಇಡೀ ರಾಜ್ಯಾದ್ಯಂತ ಚುನಾವಣೆ ಪ್ರಚಾರದಲ್ಲಿ ಇದ್ದಾಗ ಅವರ ಕ್ಷೇತ್ರದಲ್ಲಿ ಅವ್ರನ್ನ ಸೋಲಿಸಿ, ಯಾರು ಸೋಲಿಸಿದ್ರು ಅವರಿಬ್ರು ಮುಖ್ಯಮಂತ್ರಿ ಆದ್ರು. ಆದ್ರೆ ಅವ್ರಿಗೆ DCM ಕೊಟ್ಟಿದ್ದಾರೆ. ನಾವು ಕೆ ಶ್ರೀರಾಮ್ ಸರ್, ನಾನು ವೆಂಕಟಸ್ವಾಮಿ ಎಲ್ಲ ಸೇರಿ 30 ಜಿಲ್ಲೆಯಲ್ಲೂ ಕೂಡ ಅನೇಕ ಸಂಘಟನೆಗಳು ದಲಿತ CM ಕೊಡಬೇಕು ಅಂತ ಹೋರಾಟ ಮಾಡಿದ್ವಿ. ಪರಮೇಶ್ವರ್ ಸರ್ ಹೆಗ್ಗೇರಿಯಲ್ಲಿ ಹೇಳಿದ್ರು, ಇಲ್ಲ ಸೋನಿಯಾ ಗಾಂಧಿ ಅವರು ಚರ್ಚೆ ಮಾಡಿದ್ದಾರೆ ನಮ್ಮಲ್ಲಿ, ನಾನು ಇಂಟೆಲಿಜೆನ್ಸ್ ಇಲ್ಲಿ ನಾನ್ ಮಾಡ್ತಾರೆ ಅಂತ ಬಂದ್ಬಿಟ್ಟಿದೆ, ನೀವೆಲ್ಲ ನಿಲ್ಲಿಸಿ ಅಂದ್ರು. ನಿಲ್ಲಿಸಿದ್ವಿ. ಆದ್ರೆ ಅದು ಈಗ 2025-26ರಲ್ಲಿ ಅದೇ ಪರಿಸ್ಥಿತಿ ಮರುಕಳಿಸಿದೆ. ಕಾಂಗ್ರೆಸ್ ಇತಿಹಾಸದಲ್ಲಿ IPD ಸಾಲಪ್ಪನಿಗೆ ಕೊರ್ಲಿಗೆ ಆವನ್ನ ಸುತ್ತಿದ್ರು. ಕೆ ಚನ್ನಣ್ಣನವರಿಗೆ ಕತ್ತಿಗೆ ಮಚ್ಚನ್ನ ಇಟ್ರು. ಬಸವಲಿಂಗಪ್ಪ ಅವರನ್ನ ರಿಸೈನ್ ಮಾಡಿಸಿದ್ರು. ಭೂಸ ಗಲಾಟೆ ಅಂತ ಖ್ಯಾತೆ ತೆಗೆದು ಕೆ ಚನ್ನಣ್ಣನವರಿಗೆ ಅನ್ಯಾಯ ಆಯ್ತು. ಇವತ್ತು ಕೆ ಎಚ್ ಮುನಿಯಪ್ಪ ನನಗೆ ಖಾತೆ ಬದಲು ಮಾಡಿ, ನನ್ನ ಖಾತೆ ಸರಿ ಇಲ್ಲ ಅಂತಾರೆ. ನಾನು ಅವ್ರಿಗೆ ಮನವಿ ಮಾಡ್ತಾ ಇದ್ದೇನೆ, ದಯಮಾಡಿ ರಿಸೈನ್ ಮಾಡಬೇಡಿ. ರಿಸೈನ್ ಮಾಡೋದ್ರಿಂದ ಈ ಸಂದರ್ಭದಲ್ಲಿ ಮತ್ತಷ್ಟು ಗೊಂದಲ ಆಗ್ತವೆ. ಜೊತೆಗೆ ನಾನು ಈಗ ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಕೂಡಲೇ 2 ಸಮಾಜಕ್ಕೂ ಮತ್ತೆ ಇನ್ನೂ 2 ಪ್ರಬಲ ಮಂತ್ರಿಗಳನ್ನ ಮಾಡಬೇಕು. ಮತ್ತೆ ಈ ಸಮಾಜದಲ್ಲಿ ಆ ಸಮಾಜದಲ್ಲಿ 2 ಕೂಡ ಮತ್ತಷ್ಟು DCM ಕೊಡಬೇಕು. ಆಂಧ್ರದಲ್ಲಿ 5 ಕೊಟ್ಟಿದ್ರು, ನೀವು ಆ ಕೆಲಸವನ್ನ ಮಾಡಬೇಕು. ಎಡಗೈನವ್ರಿಗೆ 2 DCM, ಬಲಗೈನವ್ರಿಗೆ 2 DCM, ಇನ್ನ 2 DCM ಕೊಡಬೇಕು. ಪರಮೇಶ್ವರ್ ಸಾವ್ರಿಗೆ ಕೊಟ್ಟಿದ್ರೆ ಅದು ಬೋನಸ್. ಅದು ಹೆಂಗಂದ್ರೆ ಅವ್ರಿಗೆ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಯನ್ನ ಮೂಲ ಸಂವಿಧಾನಕ್ಕೆ ಮಾಡಿದಂತ ಒಂದು ಅಪಚಾರ. ರಾಜಕೀಯ ಸಮಾನತೆಯನ್ನು ಕೂಡ ಸಿಕ್ಕಿಲ್ಲ. ಬಾಬಾ ಸಾಹೇಬ್ರು ಏನ್ ಹೇಳ್ತಾರೆ, ನವೆಂಬರ್ 25, 26ನೇ ತಾರೀಕು ಸಂವಿಧಾನ ಅರ್ಪಣೆ ಮಾಡಬೇಕಾಗ್ತದೆ. ಅದು ಒಂದು ದಿನ ಮೊದಲು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ನಮಗೆ ರಾಜಕೀಯ ಸಮಾನತೆ ಸಿಕ್ಕಿದೆ. ಒಂದು ವೋಟ್, ಒಂದು ಮ್ಯಾನ್, ಒಂದು ವೋಟ್, ಒಂದು ವ್ಯಾಲ್ಯೂ. ಆದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಸಮಾನತೆ ಸಿಕ್ಕಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅನೇಕ ವೈರುಧ್ಯಗಳ ಮಧ್ಯೆ ಈ ಸಂವಿಧಾನವನ್ನ ನಾವೇ ರಚನೆ ಮಾಡ್ಕೊಳ್ತಾ ಇದ್ದೇವೆ. ಈ ನೋವು, ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆಗೆ ಸಿಕ್ತಂತ ಜನ ಇದನ್ನ ಬಹುಬೇಗ ನೀವು ನಿವಾರಣೆ ಮಾಡದೆ ಹೋದ್ರೆ ಇಡೀ ಕಷ್ಟಪಟ್ಟು ಕಟ್ಟಂತ ಪ್ರಜಾಪ್ರಭುತ್ವವನ್ನ ಧ್ವಂಸ ಮಾಡ್ತಾರೆ ಅಂತ ಬಾಬಾ ಸಾಹೇಬರು ಹೇಳಿದ್ರು. ನೀವು ಇಂಥ ಪರಿಸ್ಥಿತಿಯನ್ನ ಮುಂದುವರೆದೋದ್ರೆ ನಿಜವಾಗ್ಲೂ ಕೂಡ ಪ್ರಜಾಪ್ರಭುತ್ವ ಧ್ವಂಸ ಆಗ್ತದೆ. ಎಚ್ ಸಿ ಮಾದೇವಪ್ಪರು ಒಂದು ಸಾಮಾಜಿಕ ಖಾತೆಗೆ ಒಂದು ತಿರುವನ್ನ, ಒಂದು ಹೊಸ ಹುಟ್ಟನ್ನ, ಮರು ಹುಟ್ಟನ್ನ ಕೊಟ್ಟಿದ್ರು. ಸಂವಿಧಾನ ಪೀಠಿಕೆಯನ್ನು ಓದೋದ್ರ ಮೂಲಕ ಚಾಮರಾಜನಗರದಿಂದ ಬೀದರ್ನವರೆಗೂ ಕೂಡ ಮಾನವ ಸರಪಳಿಯನ್ನು ಏರ್ಪಾಡು ಮಾಡಿ ಗಿನ್ನಿಸ್ ದಾಖಲೆ ಮಾಡಿದ್ದಾರೆ. ಸಂವಿಧಾನವನ್ನ ಜಾಗೃತಿ ಮಾಡಿದ್ದಾರೆ. ಸಂವಿಧಾನ ಜಾಗೃತಿ ಮಾಡುವಂತ ಎಲ್ಲ ಸಂಘ ಸಂಸ್ಥೆಗೆ ಬೆಂಬಲಿಸಿದ್ದಾರೆ. ಸಂವಿಧಾನವನ್ನ ಕಾಲ್ಗೆ ಹಾಕೊಂಡು ಕೊಳ್ಳೆಗೆ ಹಾಕೊಂಡಂತವ್ರು, ಕೆಳಗೆ ಹಾಕೊಂಡಂತವ್ರು, ಚೇರ್ ಅಡಿ ಹಾಕೊಂಡು ಕೂತ್ಕೊಳ್ಳುವಂತ ಸಮಾಜಕ್ಕೆ ಸಂವಿಧಾನದಿಂದಲೇ ಎಲ್ಲ ಅಧಿಕಾರಗಳು ಸಿಕ್ಕಿದೆ ಅಂತ ಸಾಬೀತು ಮಾಡುವಂತ ಕೆಲಸಗಳನ್ನು ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸರ್ ಮಾಡಿದ್ದಾರೆ. ಜೊತೆಗೆ ಅಧಿಕಾರಕ್ಕೆ ಸಿದ್ದರಾಮಯ್ಯ ಬಂದ ತಕ್ಷಣ ಮತ್ತೆ ಅವರು ಅಧಿಕಾರ ತ್ಯಾಗ ಮಾಡಿದ ಕೂಡ ನಂತರ ನಾನು ಸಂವಿಧಾನದಿಂದ ಮುಖ್ಯಮಂತ್ರಿ ಆದೆ, ಸಂವಿಧಾನದ ವಿರೋಧ ಪಕ್ಷದ ನಾಯಕ ಆದೆ. ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ಮಾಡ್ತಿರ್ತಕ್ಕಂಥದನ್ನ
2013, 18 ಮತ್ತು ಕಳೆದ 23ರಲ್ಲಿ ಭಾಳ ಅತಿ ಹೆಚ್ಚು ಮತವನ್ನೇನಾದರೂ ಕೂಡ ಕೊಟ್ಟಿದೆ ಅಂತ ಹೇಳಿದರೆ ಅದು ಪರಿಶಿಷ್ಟ ಜಾತಿ ಮಾತ್ರ. 80% ಮತ ಕೊಟ್ಟಂಥವ್ರನ್ನ ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ನಂತರದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಏನಾದರೂ ಕೂಡ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಅಧಿಕಾರವನ್ನು ನಡೆಸ್ತಾ ಇದೆ ಅಂತ ಹೇಳಿದ್ರೆ ಬಹುಮುಖ್ಯವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ. ಇದನ್ನು ನೀವು ಅರ್ಥೈಸ್ಕೊಳ್ಳದೆ ಇವತ್ತು ನಮ್ಮನ್ನು ಒಡೆದಾಳ ನೀತಿಯನ್ನು ನೀವು ಭಾಳಷ್ಟು ದಿನಗಳಿಂದ ಕೂಡ ಅನುಸರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಇದನ್ನು ನಾವು ಸಹಿಸಿ ಕೂತ್ಕೊಳ್ತಕ್ಕಂಥ ಸಂಘಟನೆ ನಮ್ಮದಲ್ಲ. ನಾವು ಇಡೀ ರಾಷ್ಟ್ರಕ್ಕೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಕೂಡ ಈ ಒಂದು ಬೆಂಗಳೂರಿನಲ್ಲಿ ನಾವು ಮಾಡಬೇಕು ಅಂತಕ್ಕಂಥ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯವಾಗಿದೆ. ಇಷ್ಟನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೀನಿ. ಜೈ ಭೀಮ್. ಹೊಸ ಸಂಪುಟ ಬಂದಿದೆ. ಆ ಸಂಪುಟದಲ್ಲಿ ಈಗಾಗಲೇ ದಲಿತರಿಗೆಲ್ಲ ಅಸಮಾಧಾನ ಇದೆ. ದಲಿತರೆಲ್ಲ ಅಸಮಾಧಾನ ಆಗಿ ಹಳ್ಳಿಗಳಲ್ಲಿ ಗಲ್ಲಿಗಳಲ್ಲಿ 28ಕ್ಕೆ ಯಾವ ಥರ ಸನ್ಮಾನ ಮಾಡಬೇಕು ಅಂತ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇವ್ರಿಗೇನಾದ್ರೂ 28ಕ್ಕೂ ಕೂಡ ನಾವು ಅಧಿಕಾರಕ್ಕೆ ಬರಬೇಕು ಅಂದ್ರೆ ದಲಿತರಿಗೆ ಸಮಾಧಾನ ಆದರೂ ಬಿಡಿಸೋ ಪ್ರಯತ್ನ ಬಿಡಬೇಕು. ಇವರು ಯಾವುದೋ ಕಾರ್ಪೊರೇಟ್ ಸಂಸ್ಥೆಗಳು ನಮ್ಮನ್ನು 28ಕ್ಕೆ ತರ್ತವೆ ಅಂತ ಒಂದು ಭ್ರಮಾಲೋಕ ಕೂಗುವಂಥದ್ದು ಭ್ರಮ ನಿರಸನ ಉಂಟು ಮಾಡುತ್ತವೆ. ಈ ಹಿನ್ನೆಲೆ ಒಳಗಡೆ ಇವಾಗ ಮಾದೇವಪ್ಪ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಅಭ್ಯರ್ಥಿ, ಮಾದೇವಪ್ಪರು ಮುಖ್ಯಮಂತ್ರಿ ಅಭ್ಯರ್ಥಿ, ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ, KH ಮುನಿಯಪ್ಪ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ. ಅಂದ್ರೆ ಇವತ್ತೇನ್ ಮಾಡಿದ್ದಾರೆ, ಸುದ್ದಿ ಬಳಸಿ ಎಲ್ಲೋ ಬಂದಿದ್ದು ಕೆಲಸ ಉಪಮುಖ್ಯಮಂತ್ರಿನ ಕೊಟ್ಟವ್ರೆ, ಅದಕ್ಕೆ ಅರ್ಧ ಸ್ವಾಗತವನ್ನ ಮಾಡ್ತೀವಿ. ಆದ್ರೆ ಲಾಸ್ಟ್ ಮಂತ್ರಿಮಂಡಲದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಕೀರ್ತಿಯನ್ನು ಯಾರಾದ್ರೂ ಒಂದು ಖಾತೆಯ ಸಚಿವರಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗಿದ್ರೆ ಅದು ಮಾದೇವಪ್ಪ ಸರ್ ಅವರು. ಎಲ್ಲ ನಾಡಿನ ಜನತೆಗೆ ಗೊತ್ತಿದೆ. ಸಂವಿಧಾನ ಕುರಿತಂತೆ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಮಾಡಿದ್ದು ದೇಶ ವಿದೇಶಗಳಿಂದ ಪ್ರತಿನಿಧಿಗಳು ಬಂದಿದ್ದು ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೀವಿ. ಅಂತಿಮ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ನಮ್ಮ ದಲಿತರ ಪರವಾಗಿ ಸಾಂವಿಧಾನಿಕವಾಗಿ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದ ಅಡಿನಲ್ಲಿ ಏನು ತಾವು ಮುಖ್ಯಮಂತ್ರಿಗಳಾಗಿದ್ದೀರಿ, ನಿಮಗೆ ನಾವು ರಾಜ್ಯದ ಎಲ್ಲ ದಲಿತ ಪರ ಸಂಘಟನೆಗಳ ಪರವಾಗಿ ನಿಮಗೆ ಅಭಿನಂದನೆಗಳನ್ನ ಈ ವೇದಿಕೆಯ ಪತ್ರಿಕಾಗೋಷ್ಠಿಯ ಮುಖಾಂತರ ತಿಳಿಸಲಿಕ್ಕೆ ಇಷ್ಟಪಡ್ತೇವೆ. ಈ ಪತ್ರಿಕಾ ಮಾಧ್ಯಮದ ಸದುದ್ದೇಶವನ್ನು ನಮ್ಮ ಸ್ವಾಮೀಜಿಯವರು ವಿವರಿಸ್ತಾರೆ. ನನ್ನ ವೈಯಕ್ತಿಕವಾದ, ನಾನು ಸಂವಿಧಾನ ಬಳಗದ ರಾಜ್ಯಾಧ್ಯಕ್ಷ ಜಯಕಾಂತ್ ಅಂತೇಳಿ ನಾನು ಸಿದ್ದರಾಮಯ್ಯನವರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ. ನಾವು ನಮ್ಮ ನಾಯಕರಾದಂಥ ಡಾಕ್ಟರ್ ವಿ ಪರಮೇಶ್ವರ್ ಅವರು ತಮ್ಮನ್ನು ಅಪಾರವಾಗಿ ನಂಬಿದ್ರು. ಕಾರಣ ಏನು ಅಂದರೆ ASSನಲ್ಲಿ ನಮ್ಮ ಖರ್ಗೆ ಸಾಹೇಬಿದ್ದಾರೆ, ಈ ಸರಿ ದಲಿತ ಮುಖ್ಯಮಂತ್ರಿ ಆಗುತ್ತೆ, ನಮಗೆ ಕೊಡ್ತಾರೆ ಅಂತೇಳಿ ಸುಮಾರು ಸಂದರ್ಭದಲ್ಲಿ ನಮ್ಮ ಮುಖಂಡಗಳ ಜೊತೆ ಪರಮೇಶ್ವರ್ ಸಾಹೇಬರು ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಂಡು ಸಿದ್ದರಾಮಯ್ಯನವರು ಮಾಡ್ತಾರೆ ಅನ್ನೋ ವಿಶ್ವಾಸ ಇಟ್ಟಿದ್ರು. ನಾವು ಕೂಡ ದಲಿತ ರಾಮಯ್ಯನವರು ಇವರು ನಮ್ಮನ್ನು ಕೈ ಬಿಡಲ್ಲ ಅನ್ನೋ ಒಂದು ಅಭಿಮಾನವನ್ನು ಇಟ್ಕೊಂಡಿದ್ವಿ. ಬಟ್ ಅದು ಏನೋ ಕಾರಣಾಂತರದಿಂದ ಕೈ ತಪ್ಪಿದೆ. ಆದರೆ ಇವತ್ತು ಅದು ಬಹಳ ನೋವಲ್ಲಿದೆ ಈ ದಲಿತ ಪಾಲಿಕೆ ರಾಜ್ಯದಲ್ಲಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿತ್ತು. ಇನ್ನೊಂದು ನೋವಿನ ಸಂಗತಿ ಏನು ಅಂತಂದರೆ, ಮಹಾದೇವಪ್ಪನವರು ನಿಮ್ಮನ್ನು ಎಷ್ಟು ನಂಬಿದ್ರು ಅಂತ ನಾವು ಹೇಳೋರಿಗಿಂತ ಹೆಚ್ಚಾಗಿ ತಮ್ಮ ಆತ್ಮಸಾಕ್ಷಿಗೆ ಅದು ಒಪ್ಕೋಬೇಕಾಗುತ್ತೆ. ಅವ್ರು ಯಾವತ್ತೂ ಹೈಕಮಾಂಡ್ ಹೇಳಿ ಮಾತಾಡಿದವರೇ ಅಲ್ಲ. ನಮ್ಮ ಸಮುದಾಯದವ್ರ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ, ನಮ್ಗೆ ಯಾವುದೇ ಥರದ ಅನ್ಯಾಯ ಆಗಲ್ಲ, ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡಿದ್ರು. ಇದು ಪತ್ರಿಕಾಗೋಷ್ಠಿ ಆದ್ರಿಂದ ತಮ್ಮ ಹತ್ರ ಬಂದು ಮುಕ್ತವಾಗಿ ನಾವು ದಲಿತ ಸಂಘಟನೆಯವರೆಲ್ಲ ಮಾತಾಡ್ತೀವಿ. ಈ ಮುಖಾಂತರ ಹೇಳೋದೇನು, ಮಹಾದೇವಪ್ಪನವರು ನಿಮ್ಮ ಮೇಲೆ ಏನು ವಿಶ್ವಾಸ ನಂಬಿಕೆ ಇಟ್ಕೊಂಡಿದ್ದಾರೆ ಅದನ್ನು ಉಳಿಸ್ಕೋಬೇಕಾದ ಜವಾಬ್ದಾರಿ ನಿಮ್ಮದು. ಈ 18ನೇ ತಾರೀಕು 2ನೇ ಸಚಿವ ಸಂಪುಟ ರಚನೆಯಲ್ಲಿ ಮಹಾದೇವಪ್ಪ ಸಾಹೇಬರು ಸಾಮಾಜಿಕ ನ್ಯಾಯದ ಅಧಿಕಾರರು, ಸಂವಿಧಾನವನ್ನು ಉಳಿಸ್ತಕ್ಕಂಥವ್ರು, ಅನುಭವಿಗಳಾದ್ರಿಂದ ದಯವಿಟ್ಟು ಸಿದ್ದರಾಮಯ್ಯನವರು ಸಾಹೇಬ್ರಿಗೂ DK ಶಿವಕುಮಾರ್ ಸಾಹೇಬ್ರಿಗೂ ವೇದಿಕೆ ಮುಖಾಂತರ ನಾನು ಹೇಳ್ತೀನಿ, ಅವ್ರನ್ನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಚಿವರಾಗಿ ಮುಂದುವರಿಸೋದ್ರ ಮುಖಾಂತರ ಈ ರಾಜ್ಯದ ದಲಿತದ 101 ಜಾತಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸಬೇಕಾದದ್ದು DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವ್ರ ಕರ್ತವ್ಯ ಅಂತ ಹೇಳ್ತಾ, ಒಂದು ವೇಳೆ ತಾವೇನಾದರೂ ಇದರಲ್ಲಿ ನಿರ್ಲಕ್ಷ್ಯ ಮಾಡೋದೇ ಆದರೆ ನಾವು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ,
ಮುಂದಿನ 28 ಚುನಾವಣೆ ತನಕ ಕಾಯಬೇಕಾಗಿಲ್ಲ. ಸ್ಥಳೀಯ ಚುನಾವಣೆಯಲ್ಲೇ ದಲಿತರ ಕಾಂಗ್ರೆಸ್ನ ಶಕ್ತಿ ಏನು ಅಂತ ನಿರ್ಣಯ ಮಾಡಬೇಕಾಗ್ತದೆ. ಇವತ್ತು ನೀವು 18ನೇ ತಾರೀಕು ತಗೊಳ್ಳೋ ನಿರ್ಣಯದ ಮೇಲೆ 28ನೇ ಇಸ್ವಿಯ ಚುನಾವಣೆಯ ಫಲಿತಾಂಶ ನಿಂತಿರ್ತದೆ ಅಂತ ನಾನು ಹೇಳ್ತಾ, ನರೇಂದ್ರ ಸ್ವಾಮಿಯವರು, ಪ್ರಸಾದ್ ಅಬ್ಬಯ್ಯವರು, ಎ ಕೃಷ್ಣಮೂರ್ತಿಯವರು, ಆನೇಕಲ್ ಶಿವಣ್ಣವರು, ದರ್ಶನ್ ಧ್ರುವನಾರಾಯಣ ಯುವಕರು ಇವತ್ತು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಚಳವಾದಿಗಳಾಗಲಿ, ದಲಿತರಲ್ಲಿ ಇನ್ನೊಂದು ಅನೇಕ ಶಾಸಕಗಳೆಲ್ಲ ಇದ್ದಾರೆ. ಅವರು ನಿಮ್ಮ ಕಾಂಗ್ರೆಸ್ ಪಕ್ಷದ ಪಿಲ್ಲರ್ ಅನ್ನೋದನ್ನು ಮನಗಂಡು ಮುಂದೆ ಅವರ ಭವಿಷ್ಯನೂ ಕೂಡ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ದಲಿತ ಸಮಾಜವನ್ನು ಕಾಂಗ್ರೆಸ್ನಲ್ಲಿ ಉಳಿದುಕೋಬೇಕು ಅನ್ನೋದಾದರೆ ಅವ್ರಿಗೂ ಕೂಡ ಸ್ಥಾನಮಾನ ಕೊಡಬೇಕು ಅಂತ ಮನವಿ ಮಾಡ್ತಾ, ಇದೊಂದು ಪತ್ರಿಕಾ ಮಾಧ್ಯಮದವರು ದಯವಿಟ್ಟು ವೀಕ್ಷಿಸಿ. ಇದು ಕರ್ನಾಟಕ ಸರ್ಕಾರದವರು ನೀಡಿರ್ತಕ್ಕಂಥ ಜಾಹೀರಾತು. ಈ ಜಾಹೀರಾತನ್ನ ಸೂಕ್ಷ್ಮವಾಗಿ ಗಮನಿಸಿ ಪತ್ರಿಕೆಯವರು ಯಾರು ಮಾಧ್ಯಮದವರು, ಮುದ್ರಣ ಮಾಧ್ಯಮದವರು ಇದರಿಂದ ಭಾಗಶಾಲಾಗಬೇಕು. ನೀವು ಹೆಡ್ಲೈನಲ್ಲಿ ಹಾಕಬೇಕು. ಕಾಂಗ್ರೆಸ್ ಸರ್ಕಾರ ದಲಿತರನ್ನ ಯಾವ ರೀತಿ ನಡೆಸ್ಕೊಳ್ತದೆ ಅಂತಂದರೆ, ನಾವು ಗ್ರಾಮ ಪಂಚಾಯತಿ ಮಟ್ಟಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರನ್ನ ಗೆಲ್ಸ್ಕೊಂಡ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಸೈನ್ ಹಾಕ್ಬಿಟ್ಟು ಬರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದರು. ಅವರು ನಾನೊಬ್ಬನೇ ಇರಬೇಕು, ಇನ್ಯಾರು ಬರಬಾರ್ದು, ನಾನೊಬ್ಬನೇ ಇರಬೇಕು ಅಂತೇಳಿ ಪಟ್ಟು ಹಿಡಿದು AICCನಲ್ಲಿ ಹೈಕಮಾಂಡ್ನಲ್ಲಿ ಅವರೊಬ್ಬರೇ ಇದ್ದರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಫೋಟೋನು ಕೂಡ ಎಲ್ಲ ಒಂದು ಜಾಹೀರಾತುಗಳಲ್ಲಿ ಕಂಪಲ್ಸರಿ ಇರ್ತಿತ್ತು. ಸರ್ಕಾರ ರಚನೆಯಾದ 3 ದಿವಸಕ್ಕೆ ಬಂದಿರತಕ್ಕಂಥ ಸರ್ಕಾರಿ ಜಾಹೀರಾತು ಇದು ಪ್ರಜಾವಾಣಿ, ಇದು ಕನ್ನಡಪ್ರಭ, ಇನ್ನೂ ಅನೇಕ ಪತ್ರಗಳಲ್ಲಿ ನಾನು ನೋಡಿದೆ. ದಲಿತರು ಉಪಮುಖ್ಯಮಂತ್ರಿ ಬಾಬಾ ಸಾಧು ಮನ್ಸ ನಮ್ಮ ಸಾಹೇಬ್ರು ಸ್ವಾಮಿ ಡಾಕ್ಟರ್ G ಪರಮೇಶ್ವರ್ ಅವರು ಸಾಗರ ಸಮುದ್ರ ಪ್ರಬುದ್ಧರು ಎಲ್ಲನೂ ಹೃದಯದ ನಾವಿಟ್ಕೊಂಡು ಈ ಸಂವಿಧಾನ, ಸರ್ಕಾರ, ಕಾಂಗ್ರೆಸ್ಸು, ಜಾತಿ, ಸಮಾಜ ಎಲ್ಲೂ ಸಂಘರ್ಷ ಆಗಬಾರ್ದು ಅಂತ ಬಹಳ ಸಹನೆಯಿಂದ ವರ್ತಿಸ್ತಾರೆ ಅಂತೇಳಿ ಈ ರೀತಿ ನಡ್ಕೊಳ್ಳೋದು ಸರಿ ಇಲ್ಲ. ಅವರು ಸಿಡ್ದಿದ್ರೆ ಇಡೀ ರಾಜ್ಯದ ಜನತೆ ಅಂದರೆ ದಲಿತರು ಸಿಡ್ದಿರ್ತೀವಿ. ಇದು ಎಚ್ಚರಿಕೆ ಇರಲಿ ತಮಗೆ. ಇದು ಕೈ ತಪ್ಪಿಂದಾಗಿರೋದು, ಅಧಿಕಾರಿಗಳ ವರ್ಗದಿಂದ ತಪ್ಪಾಗಿದ್ದೋ ನನಗೆ ಗೊತ್ತಿಲ್ಲ, ಉದ್ದೇಶಪೂರ್ವಕವಾಗಿ ಮಾಡಿದಿರೋ ಅನ್ನೋದು ಗೊತ್ತಿಲ್ಲ. ಈ ಕಾಂಗ್ರೆಸ್ ಪಕ್ಷವನ್ನು 100ಕ್ಕೆ 100ರಷ್ಟು ಬೆಂಬಲವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಅಸ್ಪೃಶ್ಯ ಸಮುದಾಯಗಳು. ಇಂಥ ಅಸ್ಪೃಶ್ಯ ಸಮುದಾಯಗಳು ಓಟಿಗೆ ಮಾತ್ರ ಬೇಕು, ಸೀಟಿಗೆ ಬೇಡ ಅಂತಕ್ಕಂತಹ ಆಧುನಿಕ ಅಸ್ಪೃಶ್ಯತೆಯನ್ನು ಕಾಂಗ್ರೆಸ್ ಪಕ್ಷ ಇವತ್ತು ಮಾಡ್ತಾ ಇದೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದನ್ನೇ ಹಿಂದೆನೇ ಬಾಬಾ ಸಾಹೇಬ್ರು ಹೇಳಿದರು. ಆದರೆ ನಾವು ಅಂದ್ಕೊಂಡಿದ್ವಿ ಬಾಬಾ ಸಾಹೇಬರು ಹಿಂದೆ ಹೇಳಿದ್ದನ್ನ ಇಲ್ಲ, ಇವರು ಸ್ವಲ್ಪ ಮನಸ್ಥಿತಿ ಬದಲಾಗಿದೆ ಅಂದ್ಕೊಂಡಿದ್ವಿ. ಆದರೆ ಸರ್ಕಾರಗಳು ಬದಲಾದ್ರೂ ಕಾಂಗ್ರೆಸ್ ಮನಸ್ಥಿತಿ ಮಾತ್ರ ಬದಲಾಗಲಿಲ್ಲ ಅಂತಕ್ಕಂಥದ್ದು ಇವತ್ತು ನಮಗೆ ದಾಖಲೆ ಸಮೇತ ಗೊತ್ತಾಗಿದೆ.